ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ತಗೊಂಡು ಬಂದಿರುವಂತಹ ವಿಷಯ ಬಂದು RBI ನ್ಯೂ ರೂಲ್ಸ್. ಹೌದು ಸ್ನೇಹಿತರೆ, 2 ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಇರೋರಿಗೆ ಒಂದು RBI ಹೊಸ ರೂಲ್ನ ತಂದಿದೆ. ಏನಿದು RBI ನ್ಯೂ ರೂಲ್ಸ್? ಒಂದೇ ಮೊಬೈಲ್ ಸಂಖ್ಯೆಯಿಂದ 2 ಬ್ಯಾಂಕ್ ಖಾತೆಗಳನ್ನು ಹೊಂದಿರುವವರಿಗೆ ಹೊಸ ನಿಯಮ. ಏನಿದು ನಿಯಮ ತಗೊಂಡು ಬಂದಿದ್ದಾರೆ, ಏನಿದ್ರ ಬಗ್ಗೆ ಅನ್ನೋದನ್ನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಅನ್ನೋದು ಒಂದು ಚಾನಲ್. ಈ ಚಾನಲ್ ಮುಖಾಂತರ ನಾನು ನಿಮಗೆ ಪ್ರತಿಯೊಂದು ನಡೀತಿರುವಂತಹ ಒಂದು ಯೋಜನೆ ಆಗಲಿ, ಒಂದು ಸಂದೇಶಗಳು ಏನೆಲ್ಲ ತಿಳಿಸ್ಬೇಕು, ಒಂದು ಮೆಸೇಜ್ನೂ ಒಂದು ವಾಯ್ಸ್ ಮುಖಾಂತರ ಮತ್ತು ಅದರದ್ದು ಬರಹಗಳ ಮೂಲಕನೂ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮುಂದೆ ಬರೋವಂತಹ ನಿಮಗೆ ಅಪ್ಡೇಟೆಡ್ ವಿಡಿಯೋನ ನೀವು ತಿಳ್ಕೊಬೋದಾಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗ RBI ಒಂದು ನ್ಯೂ ರೂಲ್ಸ್ನ ತಗೊಂಡು ಬಂದಿದೆ. ಏನು ಅಂತ ಹೇಳಿದ್ರೆ, ಒಂದೇ ಮೊಬೈಲ್ ಸಂಖ್ಯೆಯಿಂದ 2 ಬ್ಯಾಂಕ್ ಖಾತೆಗಳನ್ನು ಹೊಂದಿರುವವರಿಗೆ ಒಂದು ಹೊಸ ನಿಯಮ ಜಾರಿಯಾಗಿದೆ. ಅದು ಯಾವ ನಿಯಮ? ನ್ಯೂ ರೂಲ್ಸ್ ಫಾರ್ ದೋಸ್ ಹೂ ಹ್ಯಾವ್ 2 or 2 ಬ್ಯಾಂಕ್ ಅಕೌಂಟ್ಸ್ ಫ್ರಮ್ ದ ಸೇಮ್ ಮೊಬೈಲ್ ನಂಬರ್. ಏನು ಇದು ರೂಲು? ಯಾರೆಲ್ಲ ಈ ರೂಲ್ನ ಫಾಲೋ ಮಾಡಬೇಕು ಅಂದರೆ, ಈಗ ನೀವೆಲ್ಲರೂ ಕೂಡ ನಿಮ್ಮ ಹತ್ರ 1, 2, 3 ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದರೂ ಕೂಡ 3 ಬ್ಯಾಂಕ್ ಅಕೌಂಟಿಗೆ ನೀವು ಒಂದೇ ಫೋನ್ ನಂಬರ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ನೀವೆಲ್ಲ ಈ ಒಂದು ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ನನ್ನ ಹತ್ರ ಒಂದೇ ಒಂದು ನಂಬರ್ ಇದೆ, ಫೋನ್ ನಂಬರ್ ಆ್ಯಂಡ್ ಒಂದೇ ಅಕೌಂಟ್ ಇದೆ ಅಂದರೆ ಯಾವುದೇ ತರಹ ರೂಲ್ನ ಫಾಲೋ ಮಾಡೋ ಹಾಗಿಲ್ಲ. ಆದರೆ ಏನಿದು ಅಂತೇಳಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊಬೈಲ್ ನಂಬರ್ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಇಂದಿನ ದಿನಮಾನಗಳಲ್ಲಿ ನಾವು ಮೊಬೈಲ್ನ ಅತ್ಯಂತವಾಗಿ ಅವಶ್ಯಕವಾಗಿಯೇ ಯೂಸ್ ಮಾಡ್ತಾ ಇದ್ದೀವಿ. ಮೊಬೈಲ್ ಇಲ್ಲದೆ ಯಾವ ಕೆಲಸನೂ ಕೂಡ ಈಗ ಆಗ್ತಾ ಇಲ್ಲ. ಏಕೆಂದರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇದ್ದೇ ಇರಬೇಕು. ಏನೇ ಮಾಡಬೇಕಂದ್ರೆ, ಈಗ ನೀವು ನೋಡಿ, ನಿಮ್ಮ ಕೆಲಸದೊಂದು ವ್ಯವಹಾರಗಳ ಒಂದು ರೀತಿ ಆಗ್ಬೋದು, ಇತ್ಯಾದಿ ಚಟುವಟಿಕೆಗಳಲ್ಲಾಗ್ಬೋದು, ಎಲ್ಲನೂ ಕೂಡ ಮೊಬೈಲ್ ಮುಖಾಂತರನೇ ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು ಪ್ಯಾನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಇದೆಲ್ಲ ಕಾರ್ಡ್ಗಳಿಗೂ ಕೂಡ ನಾವು ಮೊಬೈಲ್ ನಂಬರ್ನ ಕಡ್ಡಾಯವಾಗಿ ಕೂಡ ಲಿಂಕ್ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಅದೇ ರೀತಿ ನಾವು ಮೊಬೈಲ್ ಸಂಖ್ಯೆಯನ್ನು ಕೂಡ ಬ್ಯಾಂಕ್ ಖಾತೆಗೂ ಕೂಡ ಲಿಂಕ್ ಮಾಡಿದ್ದೀವಿ. ಯಾರೆಲ್ಲ ಲಿಂಕ್ ಮಾಡಿಲ್ಲ ಅವರು ಕಡ್ಡಾಯವಾಗಿ ಲಿಂಕ್ ಕೂಡ ಮಾಡಲೇಬೇಕಾಗತ್ತೆ. ಇದೀಗ RBI ಬ್ಯಾಂಕ್ ಖಾತೆ ಮೊಬೈಲ್ ಸಂಖ್ಯೆ ಕುರಿತು ತುಂಬ ಒಂದು ಮಹತ್ವದ ಮಾಹಿತಿಯನ್ನು ನೀಡಿದೆ. ಆ ಮಾಹಿತಿ ಏನು, ಯಾವ ರೀತಿ ನಾವು ಇದನ್ನ ತಿಳ್ಕೊಬೋದು ಅಂದರೆ, ನೀವು ಈ ವಿಡಿಯೋ ಮುಖಾಂತರನೂ ತಿಳ್ಕೊಬೋದು ಮತ್ತು ನಾನು ಬರಹಗಳ ಮೂಲಕ ವಿಡಿಯೋ ಹಾಕಿರೋದ್ರಿಂದ ನೀವು ಓದಿ ಕೂಡ ನೀವು ಇದನ್ನು ತಿಳ್ಕೊಬೋದು. ಏನಾದರೂ ಗೊತ್ತಿಲ್ಲ ಅಂದ್ರೂ ಕೂಡ ವಿಡಿಯೋನ ಇನ್ನೂ ಒಂದು ಸತಿ ನೋಡಿ ಅರ್ಥ ಮಾಡಿಕೊಂಡು ಇದನ್ನು ನೀವು ಕಂಪ್ಲೀಟ್ ಮಾಡಿ. ಯಾವ ನಿಯಮನ ಪಾಲಿಸಬೇಕು ಎಲ್ಲರೂ ಪಾಲಿಸಿ. ಸ್ನೇಹಿತರೆ, ದಿನನಿತ್ಯ ನಡೆಯುವಂತಹ ಎಲ್ಲ ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೆಲವೊಂದು ವಿಷಯಗಳು ಎಲ್ಲರಿಗೂ ಮುಖ್ಯವಾಗಿರಬೇಕು ಅಂತಲ್ಲ, ಕೆಲವರಿಗೆ ಇದು ತುಂಬ ಮುಖ್ಯವಾಗಿರುತ್ತೆ. ಯಾರಿಗೆಲ್ಲ ಇದು ಅವಶ್ಯಕತೆ ಇದೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ನೀವು ಪ್ರತಿನಿತ್ಯ ನಡೀತಿರೋದನ್ನೆಲ್ಲ ಈ ಒಂದು ಚಾನಲಿಂದ ತಿಳ್ಕೊಬೋದಾಗಿದೆ, ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗಿಂದ. ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಈ ಚಾನಲ್ಗೆ ನೀವು ಒಂದು ಮೆಸೇಜ್ ಮಾಡಿ, ಒಂದು ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ನ ನೀವು ಬಗೆಹರಿಸ್ಕೊಳ್ಳಿ. ನನ್ನ ಕೈಲಾಗಿದಷ್ಟು ನಾನು ನಿಮಗೆ ಅದರದ್ದು ಒಂದು ಏನು ವಿಷಯ ತಿಳಿಸ್ಬೋದು, ನಿಮಗೆ ರಿಪ್ಲೈ ಅದನ್ನ ನಾನು ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕೌಂಟ್ಗೆ ಬಹಳ ಮುಖ್ಯವಾಗಿ ಸರ್ಕಾರಿ ಹಣವನ್ನು ಖಾತೆಗೆ ಜಮಾ ಮಾಡಲಾಗಿದೆ. ಹಾಗಾಗಿ ಬ್ಯಾಂಕ್ ಖಾತೆಗೆ ಅತ್ಯಗತ್ಯ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಇವಾಗ ಎಲ್ಲರೂ ಖಾತೆನ ಹೊಂದಲೇಬೇಕು. ಇವಾಗ ಒಂದು ಮಕ್ಕಳು ಅಡ್ಮಿಷನ್ಗೆ ಹೋದ್ರೂ ಕೂಡ ಅವ್ರ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಅಂತಲೇ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದು ಬ್ಯಾಂಕ್ ಖಾತೆ ಅಂದರೆ ಅಕೌಂಟ್ ತುಂಬಾ ಮುಖ್ಯ. ಹಾಗಾಗಿ ಇಂದು ಬ್ಯಾಂಕ್ ಅಂತಂದರೆ ಬ್ಯಾಂಕ್ ಮಾತ್ರ ಅಲ್ಲ, ಒಂದೇ ಬ್ಯಾಂಕಲ್ಲೂ ಕೂಡ ಬ್ಯಾಂಕ್ ಅಂದರೆ ಏನು? ಇಂದು ಬ್ಯಾಂಕ್ ಅಂದರೆ ಒಂದೇ ಮೊಬೈಲ್ ನಂಬರ್ ಇರುವ ಬ್ಯಾಂಕ್ ಆಗಿದ್ದು ಅಂತ ಹೇಳಿದ್ರೆ, ಈ ವಿಷಯ ಏನಿದೆ ಅಂತ ಹೇಳಿದ್ರೆ, ನಿಮ್ಗಳ ಹತ್ರ ಒಂದು ಬ್ಯಾಂಕ್ ಇದೆ, ಆ ಒಂದು ಬ್ಯಾಂಕಿಗೆ ಒಂದೇ ಮೊಬೈಲ್ ನಂಬರ್ ಬ್ಯಾಂಕ್ ಆಗಿದ್ದು ಹೆಚ್ಚಿನ ಖಾತೆ ತೆರೆಯುವ ಸಾಧ್ಯತೆಗಳಿಂದ ಅನೇಕರು ಹಲವು ರೀತಿಯ ಬ್ಯಾಂಕ್ ಖಾತೆಗಳನ್ನು ತೆಗೆದುಕೊಳ್ತಿದ್ದಾರೆ. ಕೆಲವರು ಉದ್ಯೋಗಕ್ಕಾಗಿ ಖಾತೆ ತೆಗಿತಾರೆ ಅಂತ ಹೇಳಿದ್ರೆ ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡ್ತಾರೆ, ಖಾತೆಗಳನ್ನ ತೆಗಿತಾರೆ. ಇನ್ನು ಕೆಲವರು ಮನೆಗೆ ಸಾಲ ತಗೊಳ್ಳೋಕ್ಕೋಸ್ಕರ ಖಾತೆ ತೆಗಿತಾರೆ, ಅಂದರೆ ಗೃಹ ಸಾಲ ತಗೊಳ್ಳೋಕ್ಕೋಸ್ಕರ ಅಕೌಂಟ್ ಓಪನ್ ಮಾಡ್ತಾರೆ. ಇನ್ನು ಕೆಲವರು ವಾಹನಗಳ ಸಾಲ ತಗೊಳ್ಳೋಕ್ಕೋಸ್ಕರ ಅಕೌಂಟ್ ಓಪನ್ ಮಾಡ್ತಾರೆ. ಹೀಗಾಗಿ ನಾನಾ ರೀತಿಯ ಅಕೌಂಟ್ಗಳ ಬ್ಯಾಂಕಲ್ಲಿ ನಾವು ವ್ಯವಹಾರ ಮಾಡಲಿಕ್ಕೆ
ಕ್ಕಾಗೆ ನಾವು ಬ್ಯಾಂಕಲ್ಲಿ ಖಾತೆ ಓಪನ್ ಮಾಡ್ತೀವಿ. ಆದರೆ ನಾವು ತಗೊಳ್ಳೋಂತಹ ಹಣ ಅದು ವಿಧ ವಿಧವಾದ ಚಟುವಟಿಕೆಗಳಿಗಾಗಿರುತ್ತೆ. ಅಂತ ಹೇಳಿದ್ರೆ ನಮಗೆ ಅನುಗುಣವಾಗಿ ನಮಗಿವಾಗ ಒಂದು ವೆಹಿಕಲ್ ತಗೋಬೋದು, ಇಲ್ಲಾಂದರೆ ಒಂದು ಜಮೀನಲ್ಲಿ ಸಾಲ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಒಂದು ಮನೆ ಕಟ್ಟಬೇಕಾಗುತ್ತೆ, ಇತ್ಯಾದಿಗಳ ರೀತಿಯಲ್ಲಿ ನಾವು ಅಕೌಂಟ್‌ನ ಓಪನ್ ಮಾಡ್ತಾ ಇದ್ದೀವಿ. ಹೊಸ ಅಕೌಂಟ್‌ನ ಓಪನ್ ಮಾಡ್ತೀವಿ. ಹಾಗಾಗಿ ನಾವು ಸಾಲ ತಗೊಳ್ಳೋಕ್ಕೋಸ್ಕರನೂ ಕೂಡ ಹೊಸ ಹೊಸ ಅಕೌಂಟ್‌ಗಳನ್ನ ಓಪನ್ ಮಾಡ್ತೀವಿ. ಈ ಅಕೌಂಟ್ ಓಪನ್ ಮಾಡೇ ನಾವು ಅದ್ರ ಮುಖಾಂತರ ಈಗ ಒಂದು ಆಟೋ ಬೈ ಮಾಡ್ತೀರಾ ಅಂದ್ರೂ ಕೂಡ, ಒಂದು ಬಿಸ್ನೆಸ್ ಮಾಡ್ತೀನಿ, ಆಟೋ ಓಡಿಸ್ತೀನಿ ಅಂದ್ರೂ, ಆಟೋ ಲೋನ್ ಹಾಕ್ಕೊಡ್ಬೇಕಾದ್ರೆ ನೀವೊಂದು ಖಾತೆ ಓಪನ್ ಮಾಡಿ ಆ ಖಾತೆ ಮುಖಾಂತರ ನೀವು ಇನ್ಸ್ಟಾಲ್ಮೆಂಟ್‌ನ ಏನಾದರೂ ಒಂದು ಕಟ್ಕೊಂಡು ಲೋನೆಲ್ಲ ಕಟ್ಕೊಂಡು ಹೋಗ್ತಾ ಇರ್ತೀರಿ. ಹಾಗಾಗಿ ಸಾಲಕ್ಕಾಗೂ ಕೂಡ ನಾವು ಖಾತೆಗಳನ್ನ ತೆರೀಬಹುದಾಗುತ್ತೆ. ಆದರೆ RBI ಕೂಡ ಇಂದು ಒಂದು ಹೊಸ ನಿಯಮವನ್ನು ಜಾರಿಗೆ ತರ್ತಿದೆ. ಏನು ಅಂತ ಹೇಳಿದ್ರೆ, ಹಣವನ್ನು ಸುರಕ್ಷಿತವಾಗಿಡಲು ನೀವು ನಿಮ್ಮ ಬ್ಯಾಂಕ್‌ಗಳಿಗೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಜಾರಿಗೊಳಿಸುತ್ತಿದೆ. ಏನು ಅಂತ ಹೇಳಿದ್ರೆ, ನಮ್ಮ ಹಣಗಳನ್ನ ನಾವು ತುಂಬ ಸುರಕ್ಷಿತವಾಗಿಡಬೇಕು ಅಂದರೆ RBI ಒಂದು ಕ್ರಮನ ಜಾರಿಗೊಳಿಸಿದೆ. ಅದೇ ಯಾವ ರೀತಿ, ಏನು ಅದು ಅಂತ ಹೇಳಿದ್ರೆ, ಒಂದೇ ಮೊಬೈಲ್ ಸಂಖ್ಯೆಯನ್ನು ಬಹು ಬ್ಯಾಂಕ್‌ಗಳಿಗೆ ಲಿಂಕ್ ಮಾಡುವ ಬಗ್ಗೆ RBI ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಇಷ್ಟೊತ್ತು ನಾವು ಇದ್ರ ಬಗ್ಗೆನೇ ಮಾತಾಡಿದ್ವಿ. ಅಂತ ಹೇಳಿದ್ರೆ, ಒಂದೇ ಮೊಬೈಲ್ ಸಂಖ್ಯೆಯನ್ನು ನಾವು ತುಂಬ ಅಕೌಂಟ್‌ಗಳಿಗೆ ಲಿಂಕ್ ಮಾಡೋ ಬಗ್ಗೆ ಒಂದು RBI ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಂದರೆ ಇವಾಗ ಒಂದು RBI ಅಕೌಂಟ್ಗೂ SBI ಅಕೌಂಟ್ಗೂ ನಿಮ್ಮ ಅದೇ ಖಾತೆ ನಂಬರ್ ಕೊಟ್ಟು, ಕೆನರಾ ಬ್ಯಾಂಕ್ ಅಕೌಂಟ್ಗೂ ಅದೇ ಖಾತೆ ಅಂದರೆ ಫೋನ್ ನಂಬರ್ ಕೊಟ್ಟಿದ್ರೆ ಅಂಥವ್ರಿಗೆ ಹೇಳ್ತಾ ಇದ್ದಾರೆ, ಗ್ರಾಹಕರ ಬ್ಯಾಂಕ್ ಖಾತೆಗಳ ಭದ್ರತೆಯಲ್ಲಿ ಬದಲಾವಣೆ ಮಾಡಲು RBI ಈ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಹಾಗಾದರೆ ಏನು ಈ ನಿಯಮ? ಏನಕ್ಕಾಗಿ ಈ ನಿಯಮನ ತಗೊಂಡು ಬಂದಿದೆ RBI? ಇದು ಬರೀ RBIಗೆ ಮಾತ್ರ ಸೀಮಿತನಾ? ಇಲ್ಲ ಬೇರೆ ಎಲ್ಲ ಬ್ಯಾಂಕ್‌ಗಳಿಗೂ ಸೀಮಿತನಾ? ಅಕೌಂಟ್ ಅಂತ ಹೇಳಿದ್ರೆ ಎಲ್ಲನೂ ಒಂದೇನೆ. ನಾವೀಗ ಅದು ಪ್ರತಿಯೊಂದು ಹಣ ಒಂದು ಕೂಡಿಡೋದಕ್ಕೋಸ್ಕರ, ಸುರಕ್ಷಿತವಾಗಿ ಹಣನ ಇಡಲಿಕ್ಕೋಸ್ಕರ ಈ ಒಂದು ನಿಯಮವನ್ನು ಜಾರಿಗೆ ತಂದಿದೆ ಅಂತ ನಮಗೆ RBI ಹೇಳ್ತಾ ಇದೆ. ಹಾಗೆಯೇ ಗ್ರಾಹಕರ ಬ್ಯಾಂಕ್ ಖಾತೆಗೆ ಭದ್ರತೆಯನ್ನು ಬದಲಾವಣೆ ಮಾಡಲು, ಅಂದರೆ ನಮ್ಮ ಹಣವನ್ನು ಭದ್ರತೆಯಿಂದ ಅದನ್ನು ಬದಲಾವಣೆ ಮಾಡೋಕ್ಕಾಗೂ ಕೂಡ ಈ ನಿಯಮವನ್ನು ಜಾರಿಗೆ ತಗೊಬಂದಿದೆ ಅಂತ ಹೇಳ್ತಾ ಇದೆ. ಹಾಗಾದರೆ ಏನು ಇದು ನಿಯಮ? ಈ ನಿಯಮವನ್ನು ಕಡ್ಡಾಯವಾಗಿ ಯಾರೆಲ್ಲ ಪಾಲಿಸಬೇಕು? ಈ ನಿಯಮ ಏನಿರುತ್ತೆ? ನ್ಯೂ ರೂಲ್ಸ್ ಫಾರ್ ದೋಸ್ ಹೂ ಹ್ಯಾವ್ 2 or 2 ಬ್ಯಾಂಕ್ ಅಕೌಂಟ್ಸ್ ಫ್ರಮ್ ದಿ ಸೇಮ್ ಮೊಬೈಲ್ ನಂಬರ್. ಈ ಒಂದು ರೂಲ್ ಬಂದ್ಬಿಟ್ಟು ಯಾರೆಲ್ಲ 2 ಅಕೌಂಟ್ ನಂಬರ್ ಅಥವಾ ಸೇಮ್ ನಂಬರ್ನ 2 ಖಾತೆಗೆ ಕೊಟ್ಟಿರ್ತೀರ ಅವರಿಗೆ ಇದೆಲ್ಲ ಅನುಸರಿಸುತ್ತೆ. ಇಂದಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಬ್ಯಾಂಕ್ ಖಾತೆಯನ್ನು ನೋಂದಾಯಿಸೋದು ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, ಇವಾಗ ನಾವೇನಾದರೂ ಒಂದು ನಮ್ಮ ಆಧಾರ್ ಕಾರ್ಡ್ ಜೊತೆಗೂ ಕೂಡ ಮೊಬೈಲ್ ಸಂಖ್ಯೆನ, ಬ್ಯಾಂಕ್ ಖಾತೆಯನ್ನು ನೋಂದಾಯಿಸೋದು ಕಡ್ಡಾಯವಾಗಿದೆ. ಇವಾಗ ನೀವು ಆಧಾರ್ ಕಾರ್ಡ್ ಮಾಡಿಸಿದ್ದೀರ ಅಂದರೆ ಆಧಾರ್ ಕಾರ್ಡಲ್ಲಿ ನಿಮ್ಮ ನಂಬರ್ ಕೊಟ್ಟಿರ್ತೀರಾ, ಅದೇ ನಂಬರ್ನ ನೀವು ಬ್ಯಾಂಕಿಗೆ ತೊಗೊಂಡು ಹೋಗಿ ಕೂಡ ನೀವು ಬ್ಯಾಂಕಲ್ಲೂ ಕೂಡ ನೀವು ಅದೇ ನಂಬರ್ನ ನೀವು ಲಿಂಕ್ ಮಾಡಬೇಕಾಗತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಖಾತೆಗಳು ಹೊಂದಿರೋರು ಸಹ ಒಂದೇ ಮೊಬೈಲ್ ಸಂಖ್ಯೆಯನ್ನು ನೋಂದಾಯಿಸ್ತಾರೆ. ಇವಾಗ ನೋಡಿ, ನನ್ನ ಹತ್ರ ಒಂದೇ ನಂಬರ್ ಇರೋದ್ರಿಂದ ನನ್ನ ಹತ್ರ ತುಂಬ ಅಕೌಂಟ್ಗಳಿದ್ರು, ಬ್ಯಾಂಕ್ ಅಕೌಂಟ್ ಇದ್ರೂ ನಾನು ಅದೇ ಒಂದು ನಂಬರ್ನ ಎಲ್ಲ ಅಕೌಂಟ್ಗೂ ಕೊಡೋಕ್ಕೆ ಹೋಗ್ತೀನಿ. ಇದೇನಾಗ್ತಿದೆ ಅಂತ ಹೇಳಿದ್ರೆ, ಮುಂದಿನ ಭವಿಷ್ಯದಲ್ಲಿ ನಮಗೆ ಸಮಸ್ಯೆಯನ್ನೇ ಉಂಟು ಮಾಡ್ತಿದೆ. ಏನಕ್ಕೋಸ್ಕರ ಸಮಸ್ಯೆಗೆ ಕಾರಣ ಆಗ್ತಿದೆ ಅಂತ ಹೇಳಿದ್ರೆ, ನೀವು ಬ್ಯಾಂಕ್ ಖಾತೆನ ತೆಗೆದಿದ್ದ ತಕ್ಷಣವೇ, ನೀವು ಬ್ಯಾಂಕ್ ಖಾತೆ ಓಪನ್ ಮಾಡಿದ ತಕ್ಷಣ ನೀವು KYCಯನ್ನು ಪೂರ್ಣಗೊಳಿಸಬೇಕು. ಇದು ಒಂದು RBI ಜಾರಿಗೆ ತಂದಿರುವಂತಹ ನಿಯಮವಾಗಿದೆ. ಇದನ್ನ ಮಾಡಿಲ್ಲ ಅಂದರೆ ನಿಮಗೆ ಫೈನ್ ಕೂಡ, ಮಾನದಂಡ ಕೂಡ ಕಟ್ಟಬೇಕಾಗುತ್ತೆ. ಮಾನದಂಡ ಕೂಡ ಹಾಕ್ತಾರೆ RBI. ಹಾಗೂ ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನು ಹೊಂದಿರುವವರು ಮತ್ತು ಒಂದೇ ಸಂಖ್ಯೆಗೆ ಲಿಂಕ್ ಮಾಡಲಾಗಿದ ಗ್ರಾಹಕರು KYC ಮಾಡಲು ನವೀಕರಿಸಬಹುದು. ಇದಕ್ಕೆ ಒಂದು ನೀವು KYCನೂ ಕೂಡ ನೀವು ಇದಕ್ಕೆ ನವೀಕರಿಸ್ಬೋದು. KYCನೂ ಕೂಡ ಅಪ್ಲೈ ಮಾಡಿ ಲಿಂಕ್ ಮಾಡ್ಬೋದು. ಆದರೆ ಜಂಟಿ ಖಾತೆ ತೆರೆಯುವ ಸಂದರ್ಭದಲ್ಲಿ KYC ರೂಪದಲ್ಲಿ ಮತ್ತೊಂದು ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ಎಂದು RBI ತಿಳಿಸಿದೆ. ಜಂಟಿ ಖಾತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇವಾಗ ನೀವು ಜಾಯಿಂಟ್ ಅಕೌಂಟ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಮನೇಲಿ ಮಕ್ಕಳು, ತಂದೆ ಮತ್ತು ಮಗ ಜಾಯಿಂಟ್ ಅಕೌಂಟ್ ಆಗ್ಬೋದು, ಇಲ್ಲಾಂದರೆ ಹೆಂಡತಿ ಮತ್ತು ಗಂಡ ಜಾಯಿಂಟ್ ಅಕೌಂಟ್ ಮಾಡಿರ್ಬೋದು. ಇದರಲ್ಲಿ ನೀವೇನಾದರೂ ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅದಕ್ಕೆ ನೀವು KYC ರೂಪದಲ್ಲಿ ಬೇಕಾದರೆ ನೀವು ಮತ್ತೊಂದು ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ಅಂತ ಹೇಳಿ RBI ಹೇಳ್ತಾ ಇದೆ. ನೀವು ಇವಾಗ ಅಲ್ಲಿ ಇನ್ನೂ ಒಂದು ನಂಬರ್ನ ಬೇಕಾದರೂ ನೀವು ಕೊಡ್ಬೋದು. ಸ್ನೇಹಿತರೆ ನೋಡಿ, ಇಷ್ಟು ಬಂದು RBI ಇರುವಂತಹ ನ್ಯೂ ರೂಲ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಮುಂದೆ ಬರುವಂತಹ ವೀಡಿಯೋಸ್ಗಳನ್ನೆಲ್ಲ ತಿಳ್ಕೊಳ್ಳಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.